ಬಟ್ ಇತ್ತೀಚೆಗೆ ಏನಾಯಿತು, ಇದು ರಾಜಕೀಯದವರ ಕೈವಾಡ ಆಗ್ಬಿಡುತ್ತು. ಪೊಲೀಸ್ನವರು ರಾಜಕೀಯದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ನನಗೆ ವೆರಿ ಸಾರಿ ಟು ಸೇ, ಇದು ಯಾವಾಗ ಶುರುವಾಯಿತು ಅಂದ್ರೆ 1985-86ವರೆಗೆ ಬಹಳ ಚೆನ್ನಾಗಿತ್ತು ಪೊಲೀಸ್ ಇಲಾಖೆ. ಒಬ್ರು ಮುಖ್ಯಮಂತ್ರಿ ಬಂದರು, ಅವ್ರಿಗೆ ಹೆಸರು ಹೇಳಕ್ ಇಷ್ಟಪಡೋದಿಲ್ಲ, ಅವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಅವ್ರಿಗೇನೋ ಪೊಲೀಸ್ ಕಂಡ್ರೆ ಆಗ್ತಾ ಇರಲಿಲ್ಲ, ಅದೇನೋ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರೇನ್ ಮಾಡ್ಬಿಟ್ರು, MLAಗಳಿಗೆ ಅವ್ರು ನಿಮ್ ಚಾಯ್ಸ್ ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವರೇ ಆರ್ಡರ್ ಮಾಡಿಬಿಟ್ರು. ಸೊ 85-86ರಿಂದ ಶುರುವಾಯಿತು ನೋಡ್ರಿ. ಅಲ್ಲೂವರೆಗೆ ನೀವು ನಂಬಲಿಕ್ಕಿಲ್ಲ ನಾಗೇಂದ್ರ ಬಾಬು, ನಾನು ವಯಾಲಿ ಕಾವಲಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ 86ರಿಂದ 89ರವರೆಗೆ. ಆವಾಗ ಅಲ್ಲಿ ಜೀವರಾಜ್ ಆಳ್ವ ಅಂತೇಳಿ MLA ಇರೋರು, ಸದಾಶಿವನಗರದಲ್ಲಿ ಅವ್ರ ಮನೆ, ತುಂಬಾ ಒಳ್ಳೆಯ ಮನುಷ್ಯ. ಅವ್ರು ಏನಾದ್ರು ಪೊಲೀಸ್ದು ಹೆಲ್ಪ್ ಬೇಕು ಅಂದ್ರೆ, ಅಲ್ಲಿ ಅವರ ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ವಯಾಲಿ ಕಾವಲಿಗೆ ಬಂದ್ರೆ ಸೆಂಟ್ರಿಗೆ ಬಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಿದ್ರು. ನೋಡಪ್ಪ ಸಬ್ ಇನ್ಸ್ಪೆಕ್ಟರ್ ಕೊಡು, ಫ್ರೀ ಇದ್ರೆ ಕರಿಯಕ್ಕೆ ಕೇಳು ಅಂತ ಹೇಳೋರು. ಆ ಪರಿಸ್ಥಿತಿಲಿ ಇತ್ತು ನೋಡಿ ಪೊಲೀಸ್ಗೂ ರಾಜಕೀಯದವರು. ಇವತ್ತು ಆ ಪೊಲೀಸ್ ಆಫೀಸರ್, ಸಬ್ ಇನ್ಸ್ಪೆಕ್ಟರ್ಗಳು ಬಿಡಿ, DCPಗಳು ಕಮಿಷನ್ ಅವ್ರ ಮನೆಗೆ ಓಡೋಗ್ಬೇಕು ಅಥವಾ ಎಲ್ಲಿದ್ದಾರೆ ಅಲ್ಲಿ ಓಡೋಗ್ಬೇಕು, ಈ ತರ ಪರಿಸ್ಥಿತಿ. ಯಾರು ಇವತ್ತಿನ ಪರಿಸ್ಥಿತಿ ಪೊಲೀಸ್ ಇಲ್ಲ, ಇವತ್ತಿನ ಪೊಲೀಸ್ ನನ್ನ ಪ್ರಕಾರ ನಾವು ನೋಡಿ ಸೇರಿದಾಗ ಸಾರ್ವಜನಿಕರ ಸೇವಕರಾಗಿದ್ವಿ, ಪಬ್ಲಿಕ್ ಸರ್ವೆಂಟ್ ಆಗಿದ್ವಿ. ಇವತ್ತು ರಾಜಕೀಯದವರ ಸೇವಕರಾಗ್ಬಿಟ್ಟಿದ್ದಾರೆ. ಬಹಳ ಜನಕ್ಕೆ ಇದು ಬೇಜಾರಾಗಬಹುದು ಕೇಳುವಾಗ. ರಾಜಕೀಯದವರ ಸೇವಕರಾಗಿರೋದ್ರಿಂದ ಇವತ್ತು ಪೊಲೀಸ್ ಅನ್ನೋದು ಬಹಳ ಅವ್ಯಾವಸ್ಥೆ ಮುಟ್ಟಿಬಿಟ್ಟಿದೆ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಹಣ ಇರಬೇಕು, ಇಲ್ಲ ಜಾತಿ ಇರಬೇಕು. ಜಾತಿ ಇದ್ರೂ ಹಣ ಬೇಕು. ಇಟ್ ಈಸ್ ಬೈ ಇದು ಗಿವ್ ಅಂಡ್ ಟೇಕ್. ದಿಸ್ ಈಸ್ ದ ಪಾಲಿಸಿ ಆಫ್ ದ ಪೊಲೀಸ್ ಆಗ್ಬಿಟ್ಟಿದ್ದಾರೆ. ನಾನು ನೋಡ್ತೀನಲ್ಲ, ಈಗ ನಾನು ಬೆಂಗಳೂರು ಸಿಟಿನಲ್ಲಿ 53ನೇ ವರ್ಷ ಇದು ನಂದು. 1972-73 ಸತತವಾಗಿ ನಾನು ಬೆಂಗಳೂರು ನಿವಾಸಿ. ಆಗ ಇದ್ದಿದ್ದು ಪೊಲೀಸ್ ಅಂದ್ರೆ ಎಷ್ಟು ಭಯ ಇತ್ತು ಪಬ್ಲಿಕ್ಗೆ. ಇವತ್ತು ಏನಾಗ್ಬಿಟ್ಟಿದ್ದಾರೆ, ನಿಮಗೆ ಆಶ್ಚರ್ಯ ಆಗ್ಬೋದು. ಕೆಲವು ಪೊಲೀಸ್ ಅಧಿಕಾರಿಗಳು ಪೋಸ್ಟಿಂಗ್ ಯಾರ ಥ್ರೂ ಅಲ್ಲಿ ತಗೊಳ್ತಾರೆ ಅಂದ್ರೆ ಲೋಕಲ್ ರೌಡಿಗಳ ಥ್ರೂ ಅಲ್ಲಿ ತಗೊಳ್ತಾರೆ. ಅಲ್ಲೂವರೆಗೂ ಹೋಗ್ಬಿಟ್ಟಿದೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ACP ಆಗಿದ್ದಾಗ ಒಬ್ಬರು ಹೋಮ್ ಮಿನಿಸ್ಟರ್ ಇದ್ರು. ಅವ್ರಿಗೆ ನಿಮ್ಗೆ ಗೊತ್ತಲ್ಲ, ಪೊಲಿಟಿಷಿಯನ್ಸ್ಗೆ ಸ್ಲಮ್ಗಳಲ್ಲಿರೋರು ಫಾಲೋವರ್ಸ್ ಇರ್ತಾರೆ, ಅವ್ರುಗಳು ಬೇಕಾಗುತ್ತೆ ಅವ್ರಿಗೆ. ಅವರು ಆ ಒಂದು ಏರಿಯಾದ ರೌಡಿ, ಅವನು ಮರ್ಡರ್ ಕೇಸ್ನಲ್ಲಿ ಇದ್ದ. ನಾನು ಬ್ರಿಗೇಡ್ ರೋಡಲ್ಲಿ ಇದ್ದ, ನೈಟ್ ರೌಂಡ್ಸ್ ಇದ್ದೆ. ಅವನೊಂದು 11-11ವರೆಗೆ ಬಂದ, ಅಲ್ಲಿ ಮೋಟರ್ ಸೈಕಲಲ್ಲಿ ಬಂದು ನಮಸ್ಕಾರ ಸರ್ ಸಲ್ಯೂಟ್ ನಮಗೆ ಎದುರ್ತಿದ್ದ ರೌಡಿ. ಸರ್ ನಿಮ್ದು ಟ್ರಾನ್ಸ್ಫರ್ ಆಗಿಲ್ಲ ಸರ್, ನೀವು ಇಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀರಾ ಅಂತ. ಯಾಕೆ ಗೊತ್ತು ಅಂದ್ರೆ ಜೋಬಿಂದ ತೆಗಿತಾನೆ, ನಮ್ಮ ಟ್ರಾನ್ಸ್ಫರ್ ಆರ್ಡರ್ ತೆಗಿತಾನೆ ನಾಗೇಂದ್ರ ಬಾಬು. ದಿಸ್ ಹ್ಯಾಪನ್ಡ್ ಇನ್ 2000 ಒಂದು 9 or 10 ಇರ್ಬೇಕಂತ ಕಾಣೋದು, 2009 or 10 ಸಮಥಿಂಗ್. He removed the transfer order of ACPs from his pocket, a local rowdy who is involved in 2-3 murder cases and a rowdy sheeted person. ನಾನು ಇದನ್ನ ಬಹಳ ನೋವಿಂದ ಹೇಳ್ತೀನಿ ನಾಗೇಂದ್ರ ಬಾಬು. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಇವತ್ತು ಏನಾದರೂ ರೆಕಾಗ್ನೈಸ್ ಆಗಿದ್ರೆ ಬಿಕಾಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಅಂತ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳಿದ್ರು, ಫ್ರಮ್ DG to ಕಾನ್ಸ್ಟೇಬಲ್ ವರೆಗಿದ್ರು ನಾನು ಸೇರಿದಾಗ. ವೆರಿ ವೆರಿ ಡೆಡಿಕೇಟೆಡ್ ಆಫೀಸರ್ಸ್ ಇದ್ರು. ಇವತ್ತು ನೋಡಿ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ, ಮುಂದೆ ಸಾಮಾನ್ಯ ಜನರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಸಾಧ್ಯವಾಗುವಂತ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ನಾನು ಇತ್ತೀಚೆಗೆ ಕೇಳ್ಪಟ್ಟೆ, ಒಂದು ಇನ್ಸ್ಪೆಕ್ಟರ್ ಇಷ್ಟಿಷ್ಟು ಲಕ್ಷ ಕೋಟಿ ಕೊಡಬೇಕು ಅಂತ ಇದ್ದಾರೆ ಒಂದು ಪೋಸ್ಟಿಂಗಿಗೆ. ಅವನು ಅಲ್ಲಿ ಓದವನು ಏನ್ ಮಾಡಬಹುದು ಹೇಳಿ ನೋಡೋಣ. ಒಳ್ಳೆಯವರು ಯಾರು ಹಣ ಕೊಡೋದಿಲ್ಲ, ಕೊಟ್ರೆ ಎಲ್ಲ ದುಷ್ಟರು, ಯಾರು ಇಂಜಸ್ಟಿಸ್ ಮಾಡ್ತಿರ್ತಾರೆ, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೈಲೇಟ್ ಮಾಡ್ತಾ ಇರ್ತಾರೆ, ಹಣ ಮಾಡ್ತಿರ್ತಾರೆ, ಅವರೇ ಕೊಡಬೇಕು ಪೊಲೀಸಿಗೆ ಅಲ್ವಾ. ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತ ನೋಡಿ. ನಾನು ಇತ್ತೀಚೆಗೆ ಒಬ್ರು ಬಹಳ ಒಳ್ಳೆ ರಾಜಕೀಯದವರು ಈಗ 2 ದಿವಸದಿಂದ ಮಾತಾಡೋದು ಕೇಳಿದೆ. ಈಗ ನಾವು ಸ್ಟ್ರೀಮ್ ಲೈನ್ ಮಾಡಿದೀವಿ, ಏನು ನಮ್ಮ ಟ್ರಾನ್ಸ್ಫರ್ಸ್ ಯಾವುದೋ ಪೊಲಿಟಿಷಿಯನ್ಸ್ ಕೈ ತೊಳಲ್ಲ, ಟೀಚರ್ಸ್ದು ಮಾಡಿದೀವಿ, ಮತ್ತೆ 5 ಇಲಾಖೆದು ಮಾಡಿದೀವಿ, ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಯಾವ್ದಾವ್ದೋ ಇಲಾಖೆ ಹೇಳ್ತಾ ಇದ್ರು.
ಆಮೇಲೆ ನೆಕ್ಸ್ಟ್ ಪೊಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನನಗೆ ಸಂತೋಷ ಆಯಿತು, ಅಟ್ಲೀಸ್ಟ್ ಇಲ್ಲಿಗೆ ಬರ್ತಾ. ಇದು ಅಸಾಧ್ಯವಾಗಿದೆ. ಯಾಕೆಂದ್ರೆ ಇವತ್ತು ತಮ್ಮ ಕೆಲಸ ಆಗಬೇಕು ಅಂದ್ರೆ ರಾಜಕೀಯದ ವ್ಯಕ್ತಿಗಳಿಗೆ ಪೊಲೀಸರಿಂದನೇ ಆಗಬೇಕು, ಇನ್ಯಾರಿಂದಲ್ಲ. ಬೇರೆ ಡಿಪಾರ್ಟ್ಮೆಂಟ್ ಅದು ಬೇರೆ ಲಾ ಅಂಡ್ ಆರ್ಡರ್, ಕ್ರೈಮು ಮತ್ತೆ ಅವ್ರಿಗೆ ಬೇಕಲ್ಲ, ಏನೆಲ್ಲ ಬೇಕಲ್ಲ. ಪೊಲೀಸರು ಅವ್ರ ಕೈಲಿ ಇದ್ಬಿಟ್ರೆ ಏನ್ ಬೇಕಾದ್ರೆ ಆಗುತ್ತಲ್ವಾ. ಸೊ ಅದರಿಂದ ರಾಜಕೀಯದ ಸೇವಕರಾಗಿರೋದ್ರಿಂದ, ಯಾಕೆಂದ್ರೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಇವತ್ತು ನನಗೆ ಪೊಲೀಸ್ ಇಲಾಖೆ ಅಂದ್ರೆ ನೋಡಿ ಅನ್ನ ಕೊಟ್ಟಿದೆ. ನನಗೆ ಪವಿತ್ರವಾದ ಇಲಾಖೆ. ಒಂದು ನಿಮಿಷ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ, ಒಂದು 5-10 ನಿಮಿಷ ಪೊಲೀಸರೆಲ್ಲ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಏನೆಲ್ಲ ಆಗ್ಬಹುದು ಅಂತ ನೀವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ರಾಜಕೀಯದವ್ರಿಗೂ ಈಗಲೂ ಹೇಳ್ತೇನೆ, ನೀವು ನಿಮ್ಮ ಕೆಲಸ ಏನೇನಿದೆ ಮಾಡ್ಕೊಳ್ಳಿ, ಬಟ್ ಪೊಲೀಸರ ಏನು ಮಾಡಬೇಡಿ, ಅವರ ಟ್ರಾನ್ಸ್ಫರ್ಗೆ ಕೈ ಹಾಕಬೇಡಿ. ಅದೊಂದು ಮಾತ್ರ ಕೆಲಸ ಮಾಡಿ. ಖಂಡಿತ. ಈಗ ನೋಡಿ, ನಾವಿದ್ದಾಗ ನೀವು ನಂಬಲಿಕ್ಕಿಲ್ಲ, ಹರ್ಲಂಕರ್ ಅಂತ, PJ ಹರ್ಲಂಕರ್ ಅಂತ ಹೇಳಿ ಒಬ್ರು ಕಮಿಷನರ್ ಇದ್ರು. ಅವರು 1982, 83ರಿಂದ 85, 86ವರೆಗೆ ಇದ್ರು. ನಾನು ಬಹಳಷ್ಟು ಒಳ್ಳೆ ಅಧಿಕಾರಿಗಳನ್ನು ನೋಡಿದ್ದೀನಿ. ನಮ್ಮ ಗರುಡಾಚಾರ್ಯ ಸಾಹೇಬ್ರಿಗಿರ್ಬೋದು, ನಮ್ಮ ಬಿದರಿ ಸಾಹೇಬರು, ಅಜಯ್ ಕುಮಾರ್ ಸಿಂಗ್, ಕಸ್ತೂರಿ ರಂಗನು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು, ಎಕ್ಸಲೆಂಟ್ ಪೊಲೀಸ್ ಅಧಿಕಾರಿಗಳು. ನೋಡಿ, ಒಬ್ಬ ಪೊಲೀಸ್ ಕಮಿಷನರು ಇಡೀ ಬ್ಯಾಂಗ್ಳೂರ್ ಸಿಟಿನ ಕಂಟ್ರೋಲ್ ಮಾಡ್ತಾರೆ. ತಮ್ಮ ಕೆಲಸ ಆಗಬೇಕು ಅಂದ್ರೆ ರಾಜಕೀಯದ ವ್ಯಕ್ತಿಗಳಿಗೆ ಪೊಲೀಸರಿಂದನೇ ಆಗಬೇಕು, ಇನ್ಯಾರಿಂದಲ್ಲ. ಬೇರೆ ಡಿಪಾರ್ಟ್ಮೆಂಟ್ ಅದು ಬೇರೆ ಲಾ ಅಂಡ್ ಆರ್ಡರ್, ಕ್ರೈಮು ಮತ್ತೆ ಅವ್ರಿಗೆ ಬೇಕಲ್ಲ, ಏನೆಲ್ಲ ಬೇಕಲ್ಲ. ಪೊಲೀಸರು ಅವ್ರ ಕೈಲಿ ಇದ್ಬಿಟ್ರೆ ಏನ್ ಬೇಕಾದ್ರೆ ಆಗುತ್ತಲ್ವಾ. ಸೊ ಅದರಿಂದ ರಾಜಕೀಯದ ಸೇವಕರಾಗಿರೋದ್ರಿಂದ, ಯಾಕೆಂದ್ರೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಇವತ್ತು ನನಗೆ ಪೊಲೀಸ್ ಇಲಾಖೆ ಅಂದ್ರೆ ನೋಡಿ ಅನ್ನ ಕೊಟ್ಟಿದೆ. ನನಗೆ ಪವಿತ್ರವಾದ ಇಲಾಖೆ. ಒಂದು ನಿಮಿಷ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ, ಒಂದು 5-10 ನಿಮಿಷ ಪೊಲೀಸರೆಲ್ಲ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಏನೆಲ್ಲ ಆಗ್ಬಹುದು ಅಂತ ನೀವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ರಾಜಕೀಯದವ್ರಿಗೂ ಈಗಲೂ ಹೇಳ್ತೇನೆ, ನೀವು ನಿಮ್ಮ ಕೆಲಸ ಏನೇನಿದೆ ಮಾಡ್ಕೊಳ್ಳಿ, ಬಟ್ ಪೊಲೀಸರ ಏನು ಮಾಡಬೇಡಿ, ಅವರ ಟ್ರಾನ್ಸ್ಫರ್ಗೆ ಕೈ ಹಾಕಬೇಡಿ. ಅದೊಂದು ಮಾತ್ರ ಕೆಲಸ ಮಾಡಿ. ಖಂಡಿತ. ಈಗ ನೋಡಿ, ನಾವಿದ್ದಾಗ ನೀವು ನಂಬಲಿಕ್ಕಿಲ್ಲ, ಹರ್ಲಂಕರ್ ಅಂತ, PJ ಹರ್ಲಂಕರ್ ಅಂತ ಹೇಳಿ ಒಬ್ರು ಕಮಿಷನರ್ ಇದ್ರು. ಅವರು 1982, 83ರಿಂದ 85, 86ವರೆಗೆ ಇದ್ರು. ನಾನು ಬಹಳಷ್ಟು ಒಳ್ಳೆ ಅಧಿಕಾರಿಗಳನ್ನು ನೋಡಿದ್ದೀನಿ. ನಮ್ಮ ಗರುಡಾಚಾರ್ಯ ಸಾಹೇಬ್ರಿಗಿರ್ಬೋದು, ನಮ್ಮ ಬಿದರಿ ಸಾಹೇಬರು, ಅಜಯ್ ಕುಮಾರ್ ಸಿಂಗ್, ಕಸ್ತೂರಿ ರಂಗನು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು, ಎಕ್ಸಲೆಂಟ್ ಪೊಲೀಸ್ ಅಧಿಕಾರಿಗಳು. ನೋಡಿ, ಒಬ್ಬ ಪೊಲೀಸ್ ಕಮಿಷನರು ಇಡೀ ಬ್ಯಾಂಗ್ಳೂರ್ ಸಿಟಿನ ಕಂಟ್ರೋಲ್ ಮಾಡ್ತಾರೆ.